ಕಮ್ಮದಗುಳಿ ಬೆಟ್ಟ ಕಡವು ದೊಡ್ಡಳ್ಳಲ್ಲ ಚಿಕ್ಕಳ್ಳಲ್ಲ ರಾಮು ಕೊಳ ಆಲಮರ ದುಂಬ ಎಲ್ಲ ಕಡವು ತಂಬಡಿಗೇರಿ ಮೂಲೆ ಕೊಟ್ರಂತೆ. ತಂಬಡಿಗೇರಿ ಮೂಲೆಯಲ್ಲಿ ಹುಡುಗಳನ್ನ ತೊಳೆದು ನಿಂತ್ಕೊಂಡ್ರಂತೆ. ಬಿಡ್ರಿ ಕಣಪ್ಪ ಯೋಚನೆ ಮಾಡೋದು. ಹೌದು, ಏಕೆ ಈ ತಂಬಡಿಗೇರಿ ಮೂಲೆಯಲ್ಲಿ ಹೊಡ್ಕೊಂಡು ಹೋದ್ರೆ ಹೌದು ತಂಬಡಿಗೇರಿ ಒಳಗೆ ಇದ್ದಾರೆ ಹಸುಮಕ್ಕ ಆಲಮಕ್ಕ ಮೂರು ಮಕ್ಕ ಇದ್ದಾರೆ, ಇದ್ದಾರೆ ಕಾಣ್ತಿದ್ದಾರೆ. ಏನಾದ್ರು ದಿಢೀರ್ನ ಉಳಿದು ಬಿಟ್ರೆ ಬೆದರಿ ಬೆಟ್ಟಾಡ್ಸಿ ಬಿಡ್ತಿದ್ದಾರೆ. ಅದಕ್ಕೆ ನಾನು ತಂಬಡಿಗೇರಿ ಚಳಿ ಉಳಿಯನ್ನು ಮಾಡ್ಕೊಂಡು ಹೋಗ್ಬಾರ್ದು ಅಂತೇಳಿ ತಂಬಡಿಗೇರಿಯನ್ನ
ಎಡಕ್ಕೆ ಬಿಟ್ಟರಂತೆ. ಹೌದು. ಈ ಕಡೆ ಸಾಲು ಮಡಿತರಿ ಹೊಡ್ಕೊಂಡು ಹೋಗ್ತೀನಿ ಅಂದ್ರೆ ನಾಳೆ ಸಾಲು ಮಠದಲ್ಲಿ 500 ಹಾಕ್ತಿದ್ದಾರೆ, ಹಾಕ್ತಿದ್ದಾರೆ, ದೀಕ್ಷೆ ಹಾಕ್ತಿದ್ದಾರೆ. ನಾಳೆ ನನ್ನ ಗುರುಗಳು ಹಾಕಿದಂಥ ಸಾಪು ಕಳಿಕಿಲ್ಲ ಉಳಿಕಿಲ್ಲ ಅಂತೇಳಿ ಸಾಲು ಮಠ ಬಲಕ್ಕೆ ಬಿಟ್ಟುಬಿಟ್ಟು ಅಂತರ್ಗಂಗಾ, ಆರಿವಾರ್ಯ, ದೇವರಹಳ್ಳಿ, ಚೌರಿ ಬೀದಿಗಾಗಿ ಹುಲಿಯನ್ನು ಹೊಡ್ಕೊಂಡು ಆ ಬೇರೆ ಕಡೆಯ ಗಣಸರಣ ಅವನು ಗುಡಿಯ ಮಾಡಕ್ಕೆ ಗೊತ್ತವರಲ್ಲ. ಅಂತರ್ಗಂಗಾ, ಆರಿವಾರ್ಯ, ದೇವರಹಳ್ಳಿ, ಚೌಲ್ಪಿಗಾಗಿ ಹುಳಿಮಾಳ ಹತ್ರ ಹುಲಿಗಳನ್ನ ಹೊಡ್ಕೊಂಡ್ ಬಂದ್ರಂತೆ. ಹುಳಿಮಾಳ ಅಂದ್ರೆ ಆಲಂಬಾಡಿ ಬಸಪ್ಪನ ಗೇಟು. ಆ ಆಲಂಬಾಡಿ ಬಸಪ್ಪನ ಗೇಟ್ ಹತ್ರ ಬಂದು ಹುಲಿಗಳನ್ನ ಎಲ್ಲ ಹುಲಿಗಳನ್ನ ತಡೆದು ನಿಲ್ಸ್ಕೊಂಡು ಹೌದು ಹುಲಿ ಹೊಡ್ಕೊಂಡು ಬಾರೋ ಬೇಡ್ರ ಕಡೆಯ ಅಂತ ಹೇಳಿದ್ರಲ್ಲ ತಂದೆ. ಹೌದಪ್ಪ, ಹುಲಿ ಹೊಡ್ಕೊಂಡು ಬಂದಾಯ್ತು ಮಾದೇಶ್ವರ. ಹೌದಪ್ಪ, ನೀವು ಹುಟ್ಟಿದ ಬರಗನ ಹೊರಗಡೆ ಸ್ವಾಮಿ ಮಾದಪ್ಪ ಉಗ್ರಾಣದ ಮನೆಯಿಂದ ಎಲೆಮೆಲೆಗೆ ಬಂದು ನೋಡಿದಂತೆ. ಹೌದು, ಹುಡುಗಳು ಕುರಿ ಮಗ ಓಡಾಡ್ತವಲ್ಲ ಆ ರೀತಿ ಓಡಾಡ್ತಿದ್ವು. ಹೌದು, ಮಾದಪ್ಪ ನೋಡಿದ್ರು ಬೆಡ್ರ ಕಡೆಯ ಏನಯ್ಯ ನಾನಂತ ನೋಡಿದ್ರೆ ಒಂದು ಹುಲಿ ಹೊಡ್ಕೊಂಡು ಬಾ ಅಂತ 77 ಹುಲಿ ಹೊಡ್ಕೊಂಡು ಬಂದು ಈ ರೀತಿ ಎಲ್ಲ ಬೆಡ್ರ ಕಡೆಯ 90 ಕಡೆ ಬಾರು ಅಂದ್ರೆ ಮರಣ ಹೊಂದ್ಕೊಂಡು ಬಂದಾಗ ಆಗಬೇಕಲ್ಲ. ಹೌದು, ಲೋ ಬೆಡ್ರ ಕಡೆ ಈ ರೀತಿ ಹುಲಿಗಳನ್ನ ಹೊಡ್ಕೊಂಡು ಬಂದಿರುತ್ತೆ ನಿಲ್ಸಿದೆಯಲ್ಲೋ. ನಾಳೆ ಗಂಡೋಳ್ಕೊಂಡು ನೋಡ್ಕೊಂಡು ಪ್ರಸ್ತುತ ನಾನು 70 ಮಾಡಕ್ಕಾರ ಕೈಲಾಸಿ ಬರ್ತೇನೆ. ಜಂಗಲ್ ಕುಡ್ಕೊಂಡು ಜಂಗಲ್ ಕುಂತು ಊಟ ಮಾಡಿಕೊಂಡು ಈ ರೀತಿ ಬರ್ತಾರೆ. ಏನಾದರೂ ಗಂಡೊಳಕೋಟಿ ಹೆಣ್ಣೊಳಕೋಟಿ ಪರ್ಸೆಂಟ್ ಜನ ಬಂದಾಗ ಹುಡುಗಳು ನಿಂತು ಓಡಾಡೋದು ಕಂಡುಬಿಟ್ರೆ ಹೌದು ಅವರವರೇ ಮಾತನಾಡ್ತಾರೆ. ಸಿದ್ಧಾರ್ಥ, ಮಾನಕ್ಕ, ಲಿಂಗಕ್ಕ, ಮಾದಪ್ಪ ಬೆಟ್ಟಕ್ಕೆ ಹೋಗ್ಬೇಡಕ್ಕ. ಯಾಕವ ಏಕಕ್ಕ ಅಕ್ಕ ನಿನ್ನೆ ಹೋಗಿ ಕಡಕ ಬೆಟ್ಟಿಗೆ ಏನು ಮಾದಪ್ಪ ಬೆಡ್ತವೆ ಹುಡುಗಳು ಕುರಿ ಮಗ ಓಡಾಡ್ತವಲ್ಲ ಆ ರೀತಿ ಹುಡುಗಳೆಲ್ಲ ಓಡಾಡ್ತವೆ. ಮಾದಪ್ಪ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಏನಾದ್ರು ನಿಮ್ಗೆ ಮನಸ್ಸಾದ್ರೆ ತಾಳು ಬೆಟ್ಟಕ್ಕೆ ಹೋಗಿ ಧೂಪ ಹಾಕ್ಬಿಟ್ಟು ನಮ್ಮ ಮನೆ ಸೇರ್ಕೊಂಡು ನಡ್ರಿ ಅಂತ ಸಿಕ್ಕೊಂಡು ಹೋಗ್ತಾರೆ. ಅದಕ್ಕೆ ಬೇಡ್ರ ಕಡೆಯ ಅದು ಅಲ್ಲದೆ ಅತ್ಯಂತ ಮುಲ್ಕಮ್ಮ ಬರ್ತಾರೆ. ಏನಂತ ಸಾಯುವಂತ ಕಾಲದಲ್ಲಿ ಆದ್ರೂ ಮಾದಪ್ಪ ಬೆಟ್ಟ ಕಾಣಬೇಕು ಅಂತ 77 ಮಲ ಕಡ ಕೈಲಾಸಕ್ಕೆ ಬರ್ತಾರೆ. ಈ ರೀತಿ ಉಳ್ಳೋ ಓಡಾಡೋದು ಕಂಡುಬಿಟ್ರೆ ಈ ವರ್ಷ ಬಂದವು ಮುಂದೆ ವರ್ಷ ಬರಲ್ಲ, ಈ ತಿಂಗ ಬಂದವು ಮುಂದಿನ ತಿಂಗ ಬರಲ್ಲ. ಅದು ಅಲ್ಲದೆ ಅಣಿ ಸೇವೆ ಮಾಡೋರಿಲ್ಲ, ಕೊಂಡದ ಮುಂದೆ ಕುಣಿಯೋರಿಲ್ಲ, ಮೇರೆಯವರಿಲ್ಲ. ಅಣಿ ಸೇವೆ ಮಾಡೋರು ಅದಕ್ಕೆ ಕುಂದು ಪಡೆದ ಕುಗಳ ಕೊಟ್ಟದನ್ನೆಲ್ಲ ಪಡೆದಕ್ಕೆ ಸಿದ್ದರಾಮ ಅದನ್ನೇ ನೀನು ಶ್ರೀದಾನ ಮಾಡ. ಇನ್ನು ಉಳಿದಂಥ 77 ಹುಡುಗಳನ್ನು ದೀಪಾವಳಿ ಕಟ್ಟಿಕೊಳ್ಳುವುದು ಬೆಳಕಣೆಗೆ ಅಂದಾಗ ಆ ಬೆಳಕನ ಪರಮೇಶ್ವರನ 77 ಹುಡುಗ 76 ಹುಡುಗರನ್ನ ದೀಪಾವಳಿ ಕಟ್ಟಿಕೊಂಡಿದ್ದಾರೆ. ಕುಂದು ಮಡದ ಕುರುಳು ಪಡೆದಕ್ಕೆ ಸಿದ್ದರಾಮಣ್ಣಗೆಂದು ಯಾವ ರೀತಿ ಶೃಂಗಾರ ಮಾಡ್ತಿದ್ದಾರೆ ಬೆಳಕಣೆಯ ಅಂದರೆ ಯಾವ ರೀತಿ ಶೃಂಗಾರ ಮಾಡ್ತಿದ್ದಾರೆ ಅಂದರೆ
ಟೀ ಕಡೆ ಕುಡ್ತಿದ್ರು ಸ್ವಲ್ಪ